ನಮಸ್ಕಾರ, ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಚಂದನ್ ಶರ್ಮಾ. ಮೊದಲಿಗೆ ಹೆಡ್ಲೈನ್. ಕುಡಿದ ಮತ್ತಲ್ಲಿ ಮಂಕಾಯಿತು ಚಾಲಕನ ಕಣ್ಣು. ರಾಜ ಕಾಲುವೆಗೆ ಬಿತ್ತು ಕಾರು. ಅಪಘಾತದಲ್ಲಿ ಇಬ್ಬರು ಸಾವು. ರಾತ್ರೋರಾತ್ರಿ ಮಾಯವಾಯಿತು ಅಕೌಂಟಲ್ಲಿದ್ದ ಲಕ್ಷ ಹಣ. ಮುಂಬೈನಲ್ಲಿ ಡ್ರಾ ಆಗಿತ್ತು 1,70,000. ದುಡ್ಡು ಕಳ್ಕೊಂಡವನಿಗೆ ಬ್ಯಾಂಕ್ ಮೇಲೆ ಅನುಮಾನ. ಬಯಲಾಯಿತು ವಂಚಕ ಪಾದ್ರಿಯ ಮತ್ತೊಂದು ಬಣ್ಣ. ಹಾಸ್ಟೆಲಲ್ಲಿ ಕಾಮದಾಟಕ್ಕೂ ಮುನ್ನ ಮಾಡಿದ್ದ ಮೋಸದ ಪ್ರೇಮ. ಇಂಥ ರಕ್ಷಕ ವೇಷದ ಭಕ್ಷಕರ ಬಗ್ಗೆ ಎಚ್ಚರ. ರಾಧಿಕಾ ಕುಮಾರಸ್ವಾಮಿಗೆ ರಿಯಲ್ ಅಲ್ಲೂ ಇಷ್ಟವಾದ ಅಣ್ಣ. ಬಂಗಾರದ ರಾಖಿ ಕಟ್ಟಿಸಿಕೊಳ್ಳೋಕೆ ರೆಡಿಯಾದ್ರು ಶಿವಣ್ಣ. ಸಿದ್ಧವಾಗಿದೆ 17 ಗ್ರಾಂ ತೂಕದ ರಕ್ಷಾ ಬಂಧನ. ಹುಡುಗಿರೇ ಇರೋ ಹೊಸ ಸಿನಿಮಾದ ಹೆಸರು ಬಾಯ್ಸ್. ಸಿನಿಮಾಕ್ಕೆ ನಾಯಕಿ ಮಾಲಾಶ್ರೀ, ಆಕ್ಷನ್ ಕ್ವೀನ್ಗೆ ಕಿಚ್ಚನ ಶುಭಾಶಯ. ಸುಮನಹಳ್ಳಿ ಸರ್ಕಲ್ ಇಂದ ನಾಗವಾರದ ಕಡೆಗೆ ಹೋಗ್ತಾ ಇದ್ದ ಇಂಡಿಕಾ ಕಾರು ಅಪಘಾತವಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿದ ಕಾರು ಸುಮನಹಳ್ಳಿ ಬಳಿಯ ರಾಜ ಕಾಲುವೆಗೆ ಬಿದ್ದಿದೆ. ಒಬ್ಬ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಮತ್ತೊಬ್ಬ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ. ಅಲ್ಲದೆ ಮತ್ತಿಬ್ಬರಿಗೆ ಗಂಭೀರವಾದಂತಹ ಗಾಯ ಆಗಿದೆ. ಕುಡಿದ ಮತ್ತಲ್ಲಿ ಕಾರು ಓಡಿಸ್ತಾ ಇದ್ದಿದ್ದೇ ಅಪಘಾತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಸುಬ್ಬಣ್ಣಗಾಡು ನಿವಾಸಿಗಳಾದಂಥ ಜೀವನ್, ಮನು ಮೃತರಾಗಿದ್ದಾರೆ. ಸ್ಥಳಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಅವ್ರು ನಿಧಾನ ಗಾಡಿ ಓಡಿಸ್ತೀವಿ ಅಂತ ಹೇಳಿದೆ. ರ್ಯಾಶ್ ಡ್ರೈವ್ ಮಾಡ್ಕೊಂಡ್ ಬಂದ್ರು, ಅದರಿಂದ ಇಷ್ಟೇ. ಇಲ್ಲ ಯೂ ಟರ್ನ್ ಮಾಡ್ಕೊಂಡು ಇಲ್ಲಿಂದ ಅಷ್ಟೇ, ಜಾಸ್ತಿ ದೂರ ಏನಿಲ್ಲ. ನಾನು ನಿಧಾನ ಡ್ರೈವ್ ಮಾಡ್ರಿ ಅಂತ ಅವ್ರು ಹೇಳಿದೆ. ಫುಲ್ ರ್ಯಾಶ್ ಮಾಡ್ಬಿಟ್ರು, ಅದರಿಂದ ಅಷ್ಟೇ ಆಗಿದ್ದು. 4 ಜನ ಬಂದಿದ್ದು. ನಾನು ಶರತ್ ಅಂದ್ಬಿಟ್ಟು ಗಾಡಿ ಓಡಿಸಿದ್ರು. ಮೊನ್ನೆ ಅಂದ್ಬಿಟ್ಟು ನಾನು ಲೆಫ್ಟಲ್ಲಿ ಕೂತಿದ್ದೆ, ನಾನು ಶರತ್ ಅಂತ. ಹಿಂದೆ ಜೀವನ ಅಂದ್ಬಿಟ್ಟಿದ್ದೆ. ಅವ್ರ ಫ್ರೆಂಡ್ಸ್ ಇನ್ನೊಬ್ಬ ಕೂತಿದ್ರು. ಮೊನ್ನೆ ಅಂದ್ಬಿಟ್ಟು ಅವ್ರ ಫ್ರೆಂಡ್ಸ್ ಇನ್ನೊಬ್ರು ಕೂತಿದ್ರು. ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಲಕ್ಷಾಂತರ ರೂಪಾಯಿ ಬ್ಯಾಲೆನ್ಸ್ ಇದೆಯಾ? ಹಾಗಾದರೆ ಆಗಾಗ ಅಕೌಂಟನ್ನು ಚೆಕ್ ಮಾಡ್ತಾ ಇರಿ. ಯಾಕಂದರೆ ಯಾವಾಗ ಬೇಕಾದರೂ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಶೂನ್ಯ ಆಗ್ಬೋದು. ಅಂಥ ಒಂದು ಸ್ಯಾಂಪಲ್ ಸ್ಟೋರಿ ತೋರಿಸ್ತೀವಿ ನೋಡಿ. ಒಂದೇ ದಿನದಲ್ಲಿ 1,70,000 ರೂಪಾಯಿ ಡ್ರಾ. ರಾತ್ರೋರಾತ್ರಿ ಬರಿದಾಯ್ತು ಬ್ಯಾಂಕ್ ಖಾತೆ. ಅವ್ಯವಹಾರದಲ್ಲಿ ಬ್ಯಾಂಕ್ ಸಿಬ್ಬಂದಿ ಕೈವಾಡ. ಇವರ ಹೆಸರು ಆನಂದ್ ಎಸ್ ಬಿರಾದಾರ್. ಬೆಂಗಳೂರಿನ ಮಂಜುನಾಥನಗರ ನಿವಾಸಿ. ವರಮಹಾಲಕ್ಷ್ಮಿಯ ಹಬ್ಬದ ದಿನವಾದ ಶುಕ್ರವಾರ ಮರೆಯಲಾಗದ ದಿನ. ಲಕ್ಷ್ಮೀ ಪೂಜೆ ದಿನವಾದ ಆವತ್ತು ಆನಂದ್ ಬಳಿಯಿದ್ದ ಲಕ್ಷ್ಮಿಯೇ ಹೊರಹೋಗಿದ್ದಾಳೆ. ಹೌದು, ತಮ್ಮ ಬ್ಯಾಂಕ್ ಖಾತೆಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಹಣ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಅಂದಹಾಗೆ ಆನಂದ್ ಇಂಗ್ಲೆಂಡ್ ಮೂಲದ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ರು. ಸೈಟ್ ಕೊಳ್ಳೋಕೆ ಅಂತ ಲಕ್ಷಾಂತರ ರೂಪಾಯಿ ಉಳಿತಾಯ ಮಾಡಿ ಆ ಹಣವನ್ನ ING ವೈಶ್ಯ ಬ್ಯಾಂಕ್ ಖಾತೆಯಲ್ಲಿ ಬಿಟ್ಟಿದ್ರು. ಆದರೆ ಖಾತೆಯಲ್ಲಿದ್ದ ಹಣ ಶುಕ್ರವಾರ ರಾತ್ರೋರಾತ್ರಿ ಖಾಲಿಯಾಗಿದೆ. ಹನ್ನೊಂದುವರೆಯಿಂದ 12:20 ಟೈಮಲ್ಲಿ ನನ್ನ ಅಕೌಂಟಿಂದ 1,40,000, ಆಮೇಲೆ ನಿನ್ನೆ ಮಾರ್ನಿಂಗು ಒಂದು 30,000, ಟೋಟಲ್ 1,70,500 ರೂಪಾಯಿ ವಿಡ್ರಾ ಆಗಿದೆ. ಅದು ಆಲ್ ಅನ್ಅಥೋರೈಸ್ಡ್ ಟ್ರಾನ್ಸಾಕ್ಷನ್ಸ್. ನನಗೆ ಯಾವುದು ಯಾಕೆ ಆಗ್ತಾ ಇದೆ ಅಂತಲೂ ಗೊತ್ತಾಗಲಿಲ್ಲ. ಇಮಿಡಿಯೇಟ್ ಬ್ರಾಂಚಿಗೆ ಹೋಗಿ ನಾನು ಅದನ್ನು ಬ್ಲಾಕ್ ಮಾಡಿದೆ. ATMಗಳಲ್ಲಿ ಒಂದು ದಿನಕ್ಕೆ 25,000 ರೂಪಾಯಿ ಡ್ರಾ ಮಾಡಲು ಮಾತ್ರ ಸಾಧ್ಯ. ಆದರೆ ಒಂದೇ ದಿನದಲ್ಲಿ 1,70,000 ಹಣ ಡ್ರಾ ಮಾಡಲು ಹೇಗೆ ಸಾಧ್ಯವಾಯಿತು ಅನ್ನೋದು ಗೊತ್ತಾಗುತ್ತಿಲ್ಲ. ಆನಂದ್ ಶುಕ್ರವಾರ ರಾತ್ರಿ ಬೆಂಗಳೂರಿನಲ್ಲೇ ಇದ್ರೂ ಮುಂಬೈನಲ್ಲಿ ಕ್ಯಾಶ್ ಡ್ರಾ ಮಾಡಲಾಗಿದೆ. ಹಣ ನಾಪತ್ತೆಯಾಗಿರೋದ್ರಲ್ಲಿ ಬ್ಯಾಂಕ್ ಸಿಬ್ಬಂದಿ ಕೈವಾಡ ಇರಬಹುದು ಅನ್ನೋದು ಆನಂದ್ ಅಭಿಪ್ರಾಯ. ಇದು ಬ್ಯಾಂಕ್ ಸಾಫ್ಟ್ವೇರ್ ಕಳ್ತನ ಆಗಿರ್ಬೋದು, ಅಥವಾ ಬ್ಯಾಂಕ್ ಎಂಪ್ಲಾಯೀಸ್ನೇ ಇದರಲ್ಲಿ ಸಪೋರ್ಟ್ ಆಗಿ. ಯಾಕಂದರೆ ನನ್ನ ಡಾಟಾ ಬ್ಯಾಂಕ್ ಅವರು ನನ್ನ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲ್ಲ. ಸೊ ನನ್ನ ಅಕೌಂಟಲ್ಲಿ ಇಷ್ಟು ದುಡ್ಡಿದೆ ಅಂತಲೂ ಬ್ಯಾಂಕ್ ಅವ್ರಿಗೆ ನನಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲ್ಲ. ಸೊ ಅದೆರಡು ಆಗಿದೆ. ಇದರ ಅರ್ಥ ಬ್ಯಾಂಕ್ ಅವ್ರು ಯಾರೋ ಎಂಪ್ಲಾಯೀಸ್ ಆಮೇಲೆ ಆಗಿರ್ಬೋದು ಇದರಲ್ಲಿ. ಸೊ ಇದನ್ನು ಯಾರು ಬ್ಯಾಂಕ್ ಅವರೇ ಮಾಡಿದ್ದಾರೆ ಅಂತ ಯಾರು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಬಟ್ ಬಾಂಬೆ ಬ್ರಾಂಚಿಂದ ವಿಡ್ರಾ ಆಗಿದೆ ದುಡ್ಡು. ಆಮೇಲೆ ING ಟು ING ಅಕೌಂಟ್ ಟ್ರಾನ್ಸ್ಫರ್ ಮಾಡಿ ಅದರಲ್ಲಿಂದನೂ ದುಡ್ಡು ವಿಡ್ರಾ ಮಾಡಿದ್ದಾರೆ. ಸೊ ಇದು ಪ್ಲ್ಯಾನ್ಡ್ ಆಗಿ ಮಾಡಿರೋ ಕೆಲಸ.
ಹಣ ಕಳೆದುಕೊಂಡ ಆನಂದ್ ಐಎನ್ಜಿ ವೈಶ್ಯ ಬ್ಯಾಂಕ್ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಅಲ್ಲದೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲೂ ದೂರು ದಾಖಲಿಸಿದ್ದಾರೆ. ಹಣ ಹೊರಗಡೆ ತೆಗೆದರೆ ಕಳ್ಳರ ಭಯ ಎಂಬ ಕಾರಣಕ್ಕೆ ಬ್ಯಾಂಕಲ್ಲಿ ಇಟ್ಟಿದ್ದಾರೆ ಆನಂದ್. ಆದರೆ ಬ್ಯಾಂಕಿನಿಂದಲೇ ಮಂಗಮಾಯವಾದ್ರೆ ಹೇಗೆ ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಕ್ಯಾಮರಾಮನ್ ಗಿರಿ ಜೊತೆ ರಮೇಶ್ ಕೆಎಚ್, ಸುವರ್ಣ ನ್ಯೂಸ್. ಲೈಂಗಿಕ ಕಿರುಕುಳದ ಆರೋಪದಲ್ಲಿ ಅರೆಸ್ಟ್ ಆಗಿರುವಂತಹ ಪಾದ್ರಿ ಸ್ಯಾಮ್ಯುಯಲ್ನ ಮತ್ತಷ್ಟು ನಗ್ನ ಸತ್ಯಗಳು ಇದೀಗ ಬಯಲಾಗ್ತಾ ಇದ್ದಾವೆ. ಈ ಕಾಮುಕ ಪಾದ್ರಿಯ ಕಾಮಕೋಪಕ್ಕೆ ಬಲಿಯಾದಂಥ ಹೆಣ್ಮಕ್ಳು ಈಗ ಬಾಯ್ಬಿಟ್ಟಿದ್ದಾರೆ. ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಜೈಲು ಸೇರಿರೋ ಫಾದ್ರಿ ಸ್ಯಾಮ್ಯುಯಲ್ನ ಕಾಮಕೃತ್ಯಗಳು ಒಂದೊಂದೇ ಬಯಲಾಗುತ್ತಿವೆ. ಡಿಜೆ ಹಳ್ಳಿಯ ಶಾಲಿನಿ ಎಂಬಾಕೆಯನ್ನ ಮದುವೆಯಾಗುತ್ತೇನೆ ಅಂತ ನಂಬಿಸಿದ್ದ ಸ್ಯಾಮ್ಯುಯಲ್ ಕೈಕೊಟ್ಟು ಪರಾರಿಯಾಗಿದ್ದ. ಬಳಿಕ ಶಾಲಿನಿ ಬೇರೆ ಮದುವೆಯಾದ್ರೂ ಇದೇ ಗುಂಗಿನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ಲು ಅಂತ ಶಾಲಿನಿ ಪೋಷಕರು ಆರೋಪಿಸಿದ್ದಾರೆ. ಸುವರ್ಣ ಸ್ಟುಡಿಯೋದಲ್ಲಿ ಕಣ್ಣೀರಿಟ್ಟು ಕಾಮುಕ ಪಾದ್ರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಪರಿಚಯ ಅದನ್ನ ಚರ್ಚೆ ಅಲ್ಲಿ ಬಂದಾಗ ಪರಿಚಯ ಆಗಿತ್ತು ಸರ್. ಚರ್ಚ್ಗೆ ಹೋಗ್ತಾ ಇದ್ರಿ ನೀವು? ಒಂದಿನ ಶಾಲಿನಿ ಕರ್ಕೊಂಡು ಹೋಗಿದ್ದಾರೆ ಪ್ರೇಯರ್ ಅಂತ. ನಿನಗೇನು ರೂಲ್ಸ್ ಇದೆ ಹೆಣ್ಮಕ್ಳಿಗೂ ನೈಟ್ ಕರ್ಕೊಂಡು ಬರೋಕ್ಕೆ? ಪ್ರೇಯರ್ ಅಂದರೆ ದಿನಾನಲ್ಲಿ ಪ್ರೇಯರ್ ಆಗುತ್ತೆ, ಮನೆಯಲ್ಲಿ ಕಲಿಸ್ಬೇಕು. ನಾನು ಮನೆಯಲ್ಲಿ ಇಲ್ಲ. ಇವಾಗ ಹೆಣ್ಮಕ್ಳು ಏನಾಗುತ್ತೆ ಅಂತ ಗೊತ್ತು. ನಾನು ಹೇಳಿದ ಮೇಲೆ ಇಲ್ಲ ಇಂದ್ರಮ್ಮ ನೀನೇನೋ ತಪ್ಪು ಮಾಡಬೇಡ, ನಾನು ಪಾಸ್ಟ್ರು, ನಾನು ಚರ್ಚಿಗೆ ಕರ್ಕೊಂಡು ಹೋಗಿದ್ದೀನಿ ಮನೆಗೂ. ಯಾವ ಮನೆ ಯಾವ ಏರಿಯಾ ನಮ್ಗೆ ತೋರಿಸು, ನಾನು ಅಲ್ಲಿ ಹೋಗಿ ಮಾತಾಡ್ತೀನಿ. ನಿಜ ಅಂದ್ರೆ ನಾನು ಬಿಡ್ತೀನಿ, ಇದೇನೋ ನನಗೆ ಡೌಟ್ ಇದೆ. ಇನ್ನು ಆಕೆಗೆ ಮೋಸ ಮಾಡಿ ತಲೆಮರೆಸಿಕೊಂಡಿದ್ದ ಸ್ಯಾಮ್ಯುಯಲ್ ವಿರುದ್ಧ ಡಿಜೆ ಹಳ್ಳಿಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು. ಆದ್ರೆ ಪ್ರಕರಣ ಮುಚ್ಚಿ ಹೋಗಿತ್ತು. ಇದೀಗ ಸ್ಯಾಮ್ಯುಯಲ್ ಬಂಧನವಾದ ಬಳಿಕ ಮುಚ್ಚಿ ಹೋಗಿದ್ದ ಪ್ರಕರಣ ಮತ್ತೆ ಕೈಗೆತ್ತಿಕೊಳ್ಳಲಾಗಿದೆಯಂತೆ. ಅವ್ರ ಮನೆಯಲ್ಲಿ ಒಂದು ಚಿಕ್ಕ ಚಿಕ್ಕ ಪ್ರೇಯರ್ ಇದೆ ಬನ್ನಿ ಅಂತ ಅವ್ರು ಕರ್ಕೊಂಡು ಹೋದ್ರು. ಅಲ್ಲಿ ಅವರು ಹೋಗ್ತಾರೆ, ಪ್ರೇಯರ್ಗೆ ಹೋಗ್ತಾರೆ. ನಮ್ಮ ಅಮ್ಮನೂ ಬಿಟ್ಬಿಟ್ರು ಫ್ರೀಯಾಗಿ. ಈ ಥರ ಪ್ರೇಯರ್ಗೆ ಹೋಗ್ತಾಳೆ ನಮ್ಮ ಮಗಳು, ಅಲ್ಲಿ ಹೋಗ್ಬೋದು ಪರವಾಗಿಲ್ಲ ಅಂತ. ಇವರು ನಮ್ಮ ತಂಗಿ ಹತ್ರ ಸ್ವಲ್ಪ ಏನೋ ಒಂದು ಲಿಂಕ್ ಇಟ್ಕೊಂಡಿದ್ದಾರೆ, ನಮ್ಗೆ ಗೊತ್ತಿಲ್ಲ. ತಪ್ಪೆ ಮಾಡಿಲ್ಲ ಅಂತ ಪೊಲೀಸರ ಮುಂದೆ ಫೋರ್ಸ್ ಕೊಡ್ತಿದ್ದ ಸ್ಯಾಮ್ಯುಯಲ್ನ ನೈಜ ಮುಖ ಈಗ ಬಯಲಾಗಿದೆ. ಒಟ್ನಲ್ಲಿ ಈ ಫಾದ್ರಿಯ ಕಾಮಕೂಪಕ್ಕೆ ಅದೆಷ್ಟು ಹೆಣ್ಣು ಮಕ್ಕಳು ಬಲಿಯಾಗಿದ್ದಾರೋ ಪೊಲೀಸರ ತನಿಖೆಯಿಂದ ತಿಳಿಯಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಪೆಟ್ರೋಲ್ ಆಯಿತು, ಡೀಸೆಲ್ ಆಯಿತು, ಕೊನೆಗೆ ಬಸ್ ಟಿಕೆಟ್ ರೇಟ್ ಕೂಡ ಜಾಸ್ತಿ ಆಯಿತು. ಈಗ ಚಾಟ್ಸ್ಗಳ ರೇಟ್ ಏರಿಕೆ ಸರದಿ ಆಗ್ತಾ ಇದೆ. ಈರುಳ್ಳಿ ಬೆಲೆ ಜಾಸ್ತಿ ಆಗಿರೋದ್ರಿಂದ ಈಗ ಚಾಟ್ಸ್ಗಳ ದರ ಕೂಡ ಏರಿಕೆ ಆಗ್ತಾ ಇದೆ. ಜಿಟಿ ಜಿಟಿ ಮಳೆ ಬರ್ತಾ ಇರುತ್ತೆ, ಚುಮು ಚುಮು ಚಳಿನೂ ಕೂಡ ಮಿಶ್ರಣವಾಗಿರುತ್ತೆ. ಮನೆಯಲ್ಲೂ ಕೂಡ ಬೋರ್ ಆಗಿರುತ್ತೆ. ಹೊರಗಡೆ ಹೋಗಿ ಏನಾದರೂ ಚಾಟ್ಸ್ ತಿನ್ನೋಣ ಅಂತ ಸಹಜವಾಗಿಯೇ ಅನಿಸುತ್ತೆ. ಪಾನಿಪುರಿ ಬೇಲ್ಪುರಿ ತಿನ್ನೋಕೆ ಹೋಗ್ತೀರಿ, ಆದರೆ ತಿಂತಾ ಇರಬೇಕಾದ್ರೆ ಆ ಚಾಟ್ಸಲ್ಲಿ ಈರುಳ್ಳಿನೇ ಇರಲ್ಲ. ಇಂಥದ್ದೊಂದು ಅನುಭವ ನಿಮ್ಮ ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಸಿಲಿಕಾನ್ ಸಿಟಿಯ ಬಹುತೇಕ ಅಂಗಡಿಗಳಲ್ಲಿ ಈರುಳ್ಳಿ ರಹಿತ ಚಾಟ್ಸ್ ರೆಡಿ ಆಗ್ತಾ ಇದೆ. ಇದಕ್ಕೆ ಕಾರಣ ಈರುಳ್ಳಿ ದರ ಏರಿಕೆಯ ಎಫೆಕ್ಟ್ ಜೊತೆಗೆ ಚಾಟ್ಸ್ಗಳ ದರ ಕೂಡ ಏರಿಕೆ ಆಗ್ತಾ ಇದೆ. ಈರುಳ್ಳಿ ವಿಪರೀತ ಬೆಲೆ ಆಗಿರೋದ್ರಿಂದ ಏನು ಮಾಡಬೇಕಾದ್ರೂ ಬೆಲೆ ಕಷ್ಟ ಆಗಿದೆ. ಕಮ್ಮಿ ಹಾಕಿದ್ರೆ ರುಚಿ ಇರಲ್ಲ, ಜಾಸ್ತಿ ಹಾಕಿದ್ರೆ ನಮಗೆ ವರ್ಕೌಟ್ ಆಗಲ್ಲ. ಬೆಲೆ ಜಾಸ್ತಿ ಆದರೆ ಇಲ್ಲಿ ನಮಗೆ ಲಾಸ್ ಆಯ್ತದೆ. ಹಾಗಾಗೋಗ್ಬಿಟ್ಟು ಬಿಸ್ನೆಸ್ಸೇ ಡೌನ್ ಆಗೋಗ್ಬಿಟ್ಟಿದೆ ನಮ್ಗಳಿಗೆ. ಹಾಗಾದರೆ ಈ ಈರುಳ್ಳಿ ದರದ ವಿವರ ನೋಡೋಣ ಬನ್ನಿ. ಉತ್ತಮ ದರ್ಜೆಯ ಈರುಳ್ಳಿ ಬೆಲೆ ಕೆಜಿಗೆ ಇವತ್ತು 80 ರೂಪಾಯಿ ಇದೆ. ವಾರದ ಹಿಂದೆ 50 ರೂಪಾಯಿ ಇತ್ತು. ಇನ್ನು ಮಧ್ಯಮ ದರ್ಜೆ ಈರುಳ್ಳಿ ಇವತ್ತು ಕೆಜಿಗೆ 60 ರೂಪಾಯಿ ಇದ್ರೆ ವಾರದ ಹಿಂದೆ 35 ರೂಪಾಯಿ ಮಾತ್ರ ಇತ್ತು. ಹೀಗೆ ಈರುಳ್ಳಿ ಬೆಲೆ ಯದ್ವಾ ತದ್ವಾ ಏರಿಕೆ ಆಗಿರೋದ್ರಿಂದ ಚಾಟ್ಸ್ಗಳಲ್ಲಿ ಈರುಳ್ಳಿ ಮಂಗಮಾಯ ಆಗ್ಬಿಟ್ಟಿದೆ. ಒಂದು ವೇಳೆ ಚಾಟ್ಸಲ್ಲಿ ಈರುಳ್ಳಿ ಏನಾದರೂ ಇದ್ರೆ ಚಾಟ್ಸ್ ದರ ಕನಿಷ್ಠ 5 ರೂಪಾಯಿಗೆ ಏರಿಕೆ ಆಗಿರುತ್ತೆ. ಅಂದರೆ ಒಂದು ಬೇಲ್ಪುರಿಗೆ 20 ರೂಪಾಯಿ ಇದ್ರೆ 25 ರೂಪಾಯಿ ಕೊಡ್ಬೇಕು ನೀವು. ಇವಾಗ ಹೇಳಿದ್ರೆ ಈರುಳ್ಳಿ ರೇಟ್ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ರೇಟ್ ಜಾಸ್ತಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದರಿಂದ ಜನ ಏನು ಬರ್ತಾರೆ, ನಾರ್ಮಲ್ ಆಗಿ ಬಂದುಬಿಡ್ತಾರೆ. ಅವರು ನಾರ್ಮಲ್ ಆಗಿ ಬಂದುಬಿಟ್ಟಿರ್ತಾರೆ, ಸೇಮ್ ರೇಟ್ ಅಂತ ಬರ್ತಾರೆ. ಈ ವೀಕ್ ಬಂದಿದ್ದು ನೆಕ್ಸ್ಟ್ ವೀಕ್ ರೇಟ್ ಇರೋಲ್ಲ. ಅದರಿಂದ ಅವರು ಲಾಸ್ಟ್ ವೀಕ್ ಚೆನ್ನಾಗಿತ್ತು ರೈಟ್, ಈ ವೀಕ್ ಯಾಕೆ ಜಾಸ್ತಿ ಆಗಿದೆ, ಏನು ಮಾಡಲಿ, ಈರುಳ್ಳಿ ರೇಟ್ ಜಾಸ್ತಿ ಮಾಡಿದ್ದಾರೆ, ಅದಕ್ಕೋಸ್ಕರ ನಾವೇನು ಮಾಡೋಕ್ಕಾಗಲ್ಲ. ಈರುಳ್ಳಿ ದುಬಾರಿ ಆಗಿರೋ ಬೆನ್ನಲ್ಲೇ ಈರುಳ್ಳಿ ಅವಲಂಬಿಸಿ ತಯಾರಾಗುವ ಎಲ್ಲ ತಿಂಡಿಗಳ ದರ ಕೂಡ ಏರಿಕೆ ಆಗ್ತಾ ಇದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್.
ಬೆಂಗಳೂರು ಫಸ್ಟ್ ಮುಂದುವರುತ್ತೆ, ಪುಟ್ಟದೊಂದು ಬ್ರೇಕ್ ಆದಮೇಲೆ